ಲೈಫಲ್ಲಿ ನೀವು ಅಂದ್ಕೊಂಡ ಜಾಗಕ್ಕೆ ರೀಚ್ ಆಗ್ತಿಲ್ಲ, ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದ್ದೀನಿ ಅಂತ ಯಾವತ್ತಾದರೂ ಫೀಲ್ ಆಗಿದ್ದೀರಾ? ನಮಗೆಲ್ಲ ಅನಿಸುತ್ತೆ ನಾವು ಲೇಝಿ, ನಮ್ಮಲ್ಲಿ ಮೋಟಿವೇಶನ್ ಇಲ್ಲ ಅಥವಾ ನಮ್ಮಲ್ಲೇ ಏನೋ ಪ್ರಾಬ್ಲಮ್ ಇದೆ ಅಂತ. ಆದರೆ ಸತ್ಯ ಅದಲ್ಲ. ನೀವು ಸ್ಟಕ್ ಆಗಿರೋದಕ್ಕೆ ಕಾರಣ ನಿಮ್ಮ ಲೇಜಿನೆಸ್ ಅಲ್ಲ, ಬದಲಿಗೆ ನೀವು ನಿಮ್ಮ ಹೆಗಲ ಮೇಲೆ ಹೊತ್ಕೊಂಡಿರೋ ಡೆಡ್ ವೈಟ್, ಹಳೆ ನಂಬಿಕೆಗಳು, ಹಳೆ ಗಾಯಗಳು ಮತ್ತು ಜನರನ್ನು ಮೆಚ್ಚಿಸೋ ಗುಣ. ಇವೆಲ್ಲಾನು ನಿಮ್ಮೊಳಗೆ ಇರೋ ಅಸಲಿ ವರ್ಷನನ್ನು ಹೊರಬರೋಕ್ಕೆ ಬಿಡದೆ ಇರೋ ಲಕ್ಷಾಂತರ ಜನರ ಕತೆ ಇದು. ಇವತ್ತಿನ ವಿಡಿಯೋ ನಿಮ್ಮ ಟು ಡೂ ಲಿಸ್ಟ್ ಹೊಸ ಕೆಲಸಗಳನ್ನ ಆ್ಯಡ್ ಮಾಡೋದ್ರ ಬಗ್ಗೆ ಅಲ್ಲ, ಬದಲಿಗೆ ನಿಮ್ಮ ಪ್ರೋಗ್ರೆಸ್ಸನ್ನು ಸೈಲೆಂಟಾಗಿ ಕೊಲ್ತಿರೋ 10 ವಿಷಯಗಳನ್ನ ನಿಮ್ಮ ಲೈಫಿಂದ ಕಿತ್ತು ಬಿಸಾಕೋದ್ರ ಬಗ್ಗೆ. ಅವುಗಳನ್ನ ಎಲಿಮಿನೇಟ್ ಮಾಡಿದ್ರೆ ಮಾತ್ರ ನೀವು ಲೈಫಲ್ಲಿ ಫ್ರೀ ಆಗೋಕ್ಕೆ ಸಾಧ್ಯ. ಆ 10 ಸೈಕಾಲಜಿಕಲ್ ವಿಷಯಗಳು ಯಾವುದು ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ನಂಬರ್ 1, ಲಾಯಲ್ಟಿ ಟು ಆ್ಯನ್ ಔಟ್ಡೇಟೆಡ್ ಸೆಲ್ಫ್. ಹಳೆಯ ವರ್ಷನ್ಗೆ ತೋರಿಸೋ ತಪ್ಪು ನಿಷ್ಠೆ. ನಾವು ನಮ್ಮ ಲೈಫಲ್ಲಿ ಹೊಸ ಚಾಪ್ಟರ್ ಶುರು ಮಾಡಬೇಕು ಅಂದ್ಕೊಂಡ್ರು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹಳೆಯ ಕತೆಗಳನ್ನೇ ರಿಪೀಟ್ ಮಾಡ್ತಾ ಇರುತ್ತೆ. ಯಾಕಂದರೆ ನಮ್ಮ ನರ್ವಸ್ ಸಿಸ್ಟಮ್ ಇನ್ನು ಹಳೆ ಸರ್ವೈವಲ್ ಮೋಡಲ್ಲೇ ವೈರ್ ಆಗಿರುತ್ತೆ. ಚಿಕ್ಕ ವಯಸ್ಸಲ್ಲಿ ನೀವು ಸೈಲೆಂಟಾಗಿ ಇದ್ದಿರಬೇಕಾಗಿರಬಹುದು ಅಥವಾ ನಿಮ್ಮನ್ನು ಯಾರೂ ಗಮನಿಸದೇ ಇದ್ದಿರಬಹುದು. ಆದರೆ ನೆನಪಿಟ್ಕೊಳ್ಳಿ, ಅವತ್ತು ಬದುಕಿ ಉಳಿಯೋಕೆ ನೀವು ಫಾಲೋ ಮಾಡಿದ ದಾರಿ ಇವತ್ತಿಗೂ ಕೆಲಸ ಮಾಡಬೇಕಾಗಿಲ್ಲ. ದ ಸ್ನೇಕ್ ಮೆಟಾಫರ್. ಹಾವು ಕಾಲಕ್ಕೆ ತನ್ನ ಹಳೆಯ ಚರ್ಮನ ಸುಳಿಯೋದಿದ್ರೆ ಅದು ಉಸಿರುಗಟ್ಟಿ ಸಾಯುತ್ತೆ. ಅದೇ ರೀತಿ ನೀವು ನಿಮ್ಮ ಲೈಫಲ್ಲಿ ಹಳೆ ಐಡೆಂಟಿಟಿನ ಸಾಯೋಕ್ಕೆ ಬಿಡದಿದ್ರೆ ನಿಮ್ಮ ಕನಸುಗಳು ಉಸಿರು ಕಟ್ಟಿ ಸಾಯುತ್ತೆ. ಹಳೆ ವರ್ಷನ ಅಂತ್ಯ ಸಂಸ್ಕಾರ ಮೇಲೇ ಹೊಸ ವರ್ಷನ ಹುಟ್ಟು ಸಾಧ್ಯ ಆಗೋದು. ನಂಬರ್ 2, ಸೆಲ್ಫ್ ಸ್ಯಾಬೊಟೇಜ್ ಬಿಫೋರ್ ಬ್ರೇಕ್ ಥ್ರೂ. ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಕೆಲಸ ಸಕ್ಸಸ್ ಆಗೋ ಹಂತಕ್ಕೆ ಬಂದಾಗ ನೀವೇ ಅದನ್ನು ಹಾಳು ಮಾಡ್ಕೊಂಡಿದ್ದೀರಾ. ಇದ್ದಕ್ಕಿದ್ದಂತೆ ಅಲ್ಲಿಂದ ಮಾಯ ಆಗೋದು, ಬರ್ನ್ಔಟ್ ಆಗೋದು ಅಥವಾ ತಪ್ಪು ಡಿಸಿಷನ್ ತಗೊಂಡು ಇಡೀ ಕೆಲಸನ ಹಾಳು ಮಾಡ್ಕೊಳ್ಳೋದನ್ನೇ ಸೆಲ್ಫ್ ಸ್ಯಾಬೊಟೇಜ್ ಅಂತಾರೆ. ಇದು ಕೋಇನ್ಸಿಡೆನ್ಸ್ ಅಲ್ಲ, ಇದೊಂದು ಕಂಡೀಷನಿಂಗ್. ನಮ್ಮ ನರ್ವಸ್ ಸಿಸ್ಟಮ್ಗೆ ಸಕ್ಸಸ್ ಆ್ಯಂಡ್ ನೆಮ್ಮದಿ ಹೊಸದಾಗಿರ್ಬೋದು, ಅದಕ್ಕೆ ಅದು ಪರಿಚಿತವಾಗಿರೋ ಆ ಗೊಂದಲ ಮತ್ತು ಕಷ್ಟದ ಜಾಗಕ್ಕೆ ನಿಮ್ಮನ್ನ ಮರಳಿ ಎಳೆಯುತ್ತೆ. ಮನುಷ್ಯರು ಎಷ್ಟೋ ಬಾರಿ ಕಷ್ಟದಲ್ಲೂ ಕಂಫರ್ಟ್ನ ಹುಡ್ಕೊಳ್ತಾರೆ. ಹೊಸ ಸಕ್ಸಸ್ನ ಅನ್ನೋನ್ ಜಾಗಕ್ಕೆ ಕಾಲಿಡೋಕ್ಕೆ ಹೆದರಿ ಪರಿಚಿತವಾಗಿರೋ ಹಳೆ ನರ್ಕದಲ್ಲೇ ಇರೋಕ್ಕೆ ಬಯಸ್ತಾರೆ. ನಿಮ್ಮ ಇನ್ನರ್ ಕ್ರಿಟಿಕ್ ಜೋರಾಗಿ ಕೂಗ್ತಿದೆ ಅಂದರೆ ನೀವು ಬ್ರೇಕ್ ಥ್ರೂಗೆ ತುಂಬ ಹತ್ತಿರವಾಗಿದ್ದೀರಾ ಅಂತ ಅರ್ಥ. ನಂಬರ್ 3, ಟಾಕ್ಸಿಕ್ ಪೀಪಲ್. ಇದನ್ನು ತುಂಬ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಯು ಕ್ಯಾನ್ ನಾಟ್ ಹೀಲ್ ಇನ್ ದ ಸೇಮ್ ಎನ್ವಿರಾನ್ಮೆಂಟ್ ದಟ್ ಹರ್ಟ್ ಯು. ಯಾವ ಪರಿಸರ ನಿಮ್ಮನ್ನ ಗಾಯಗೊಳಿಸ್ತೋ ಅದೇ ಪರಿಸರದಲ್ಲಿ ಇದ್ಕೊಂಡು ನೀವು ಯಾವತ್ತಿಗೂ ಗುಣಮುಖರಾಗೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬೌಂಡರೀಸ್ ಎಷ್ಟೇ ಸ್ಟ್ರಾಂಗ್ ಆಗಿದ್ದರೂ ತಪ್ಪು ಜನರು ನಿಮ್ಮ ಎನರ್ಜಿನ ಹೀರ್ತಾನೆ ಇರ್ತಾರೆ. ನಿಮ್ಮ ಲೈಫಲ್ಲಿ ನೀವು ಏನನ್ನು ಸಹಿಸ್ಕೊಳ್ತೀರೋ ಅದೇ ನಿಮಗೆ ಸಿಗುತ್ತೆ. ಜನರಿಗೆ ನಿಮ್ಮ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅಂತ ನೀವೇ ಹೇಳ್ಕೊಡ್ಬೇಕು. ಒಂದು, ಅವ್ರಿಗೆ ಲಿಮಿಟ್ಸ್ನ ಕಲಿಸಿ, ಇಲ್ಲ ಅವರನ್ನು ಲೈಫಿಂದ ದೂರ ಇಡಿ. 4th one, ಅಡಿಕ್ಷನ್ ಟು ಅಪ್ರೂವಲ್. ಇವತ್ತಿನ ಹೆಚ್ಚಿನ ಜನ ಬದುಕ್ತಿಲ್ಲ, ಬದಲಿಗೆ ಬೇರೆಯವರ ಮುಂದೆ ಪರ್ಫಾರ್ಮ್ ಮಾಡ್ತಿದ್ದಾರೆ. ರಾಜನ ಮುಂದೆ ಡ್ಯಾನ್ಸ್ ಮಾಡೋ ವಿದೂಷಕನ ತರಹ ನಮ್ಮ ಸ್ಥಿತಿ ಆಗಿದೆ. ಯಾವಾಗ ನೀವು ಬೇರೆಯವರ ಅಪ್ರೂವಲ್ ಮತ್ತು ಹೊಗಳಿಕೆಗೆ ಅಡಿಕ್ಟ್ ಆಗ್ತಿರೋ, ಯಾರಾದರೂ ನಿಮ್ಮನ್ನ ರಿಜೆಕ್ಟ್ ಮಾಡಿದಾಗ ನಿಮ್ಮ ಒಳಗೆ ಜೀವನೇ ಹೋದ ಹಾಗೆ ಅನಿಸುತ್ತೆ. ಪೀಪಲ್ ಪ್ಲೀಸಿಂಗ್ ಇಸ್ ಸೆಲ್ಫ್ ಅಬ್ಯಾಂಡನ್ಮೆಂಟ್. ಬೇರೆಯವರನ್ನು ಮೆಚ್ಚಿಸೋಕ್ಕೆ ಹೋಗೋದು ಅಂದರೆ ನಿಮ್ಮನ್ನು ನೀವೇ ಕೈ ಬಿಡೋದು. ಬೇರೆಯವರ ಪ್ರೀತಿ ಹೊಗಳಿಕೆಯನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಕನಸುಗಳ ಶೇಪ್ನ ಚೇಂಜ್ ಮಾಡಬೇಡಿ. ಅಥೆಂಟಿಕ್ ಆಗಿರಿ. ಅದಕ್ಕೆ ಬೇರೆಯವರ ಅಪ್ರೂವಲ್ ಸಿಗದಿದ್ದರೂ ಅದನ್ನು ವಿತ್ಸ್ಟ್ಯಾಂಡ್ ಮಾಡೋ ಧೈರ್ಯ ಬೆಳೆಸ್ಕೊಳ್ಳಿ. 5th one, ದ ಒಬ್ಸೆಷನ್ ವಿತ್ ಸರ್ಟೈನಿಟಿ. ಎಲ್ಲವನ್ನು ಪ್ಲ್ಯಾನ್ ಮಾಡಬೇಕು ಅನ್ನೋ ಭ್ರಮೆ. ಲೈಫಲ್ಲಿ ಮುಂದಿನ 10 ವರ್ಷದ ಪ್ಲ್ಯಾನ್ ಸಿಗೋವರೆಗೂ ನಾನು ಒಂದು ಹೆಜ್ಜೆನೂ ಮುಂದೆ ಇಡಲ್ಲ ಅನ್ನೋದು ಬುದ್ಧಿವಂತಿಕೆ ಅಲ್ಲ, ಅದು ಕೇವಲ ಅನ್ನೋನ್ ಜಾಗದ ಬಗ್ಗೆ ಇರೋ ಭಯ. ನಮಗೆ ಕ್ಲಾರಿಟಿ ಸಿಗೋದು ಒಂದೇ ಕಡೆ ಕೂತು ಯೋಚನೆ ಮಾಡೋದ್ರಿಂದ ಅಲ್ಲ, ಬದಲಿಗೆ ಆ ಡೈರೆಕ್ಷನಲ್ಲಿ ಮೂವ್ ಆಗೋದ್ರಿಂದ ಮಾತ್ರ. 6th one, ಸಂಡೇ ಮೋಡ್. ಯಾವತ್ತಾದರೂ ಒಂದು ದಿನ ಮಾಡ್ತೀನಿ ಅನ್ನೋ ಮೋಡ್. ಸಂಡೇ ಅಥವಾ ಯಾವತ್ತಾದರೂ ಒಂದು ದಿನ ಮಾಡ್ತೀನಿ ಅನ್ನೋ ಜಾಗ ಇದೆಯಲ್ಲ, ಅಲ್ಲಿಗೆ ಹೋದ ಕನಸುಗಳು ಯಾವತ್ತೂ ವಾಪಸ್ ಬರಲ್ಲ, ಅಲ್ಲೇ ಸತ್ತು ಹೋಗುತ್ತೆ. ಅದು ಕೇವಲ ಪ್ರೊಕ್ರಾಸ್ಟಿನೇಷನ್, ಮುಂದೂಡುವಿಕೆ ಅಷ್ಟೇ. ನಮ್ಮ ಬ್ರೈನ್ಗೆ ಮುಂದೆ ಯಾವತ್ತೋ ಮಾಡ್ತೀನಿ ಅಂದಾಗ ಒಂದು ಸುಳ್ಳು ಸೇಫ್ಟಿ ಸಿಗುತ್ತೆ. ಯಾವಾಗ ನಮಗೆ ಓವರ್ವೆಲ್ಮ್ ಅನಿಸುತ್ತೋ ಆವಾಗ ನಂತರ ಮಾಡೋಣ ಅನ್ನೋದು ತುಂಬ ಕಂಫರ್ಟಬಲ್ ಆಗಿ ಕಾಣುತ್ತೆ. ಆದರೆ ಆಮೇಲೆ ಅನ್ನೋದು ಯಾವತ್ತೂ ಬರಲ್ಲ.
ನಿಮ್ಗೊಂದು ಸತ್ಯ ಗೊತ್ತಿರಲಿ, ಒಂದು ದಿನ ನಾವೆಲ್ಲರೂ ಸಾಯ್ತೀವಿ. ಆ ಡೆಡ್ಲೈನ್ ನೆನಪಿದ್ದಾಗ ಮಾತ್ರ ಪ್ರಸ್ತುತ ಕ್ಷಣಕ್ಕೆ ಒಂದು ಅರ್ಜೆನ್ಸಿ ಬರುತ್ತೆ. ಯಾವುದಾದ್ರೂ ಕೆಲಸ ನಿಜವಾಗ್ಲೂ ಮುಖ್ಯವಾಗಿದ್ದರೆ ಅದಕ್ಕೆ ಇವತ್ತೇ ಟೈಮ್ ಶೆಡ್ಯೂಲ್ ಮಾಡಿ, ಇಲ್ಲದಿದ್ದರೆ ಅದು ನಿಮಗೆ ಮುಖ್ಯ ಅಲ್ಲ ಅಂತ ಒಪ್ಕೊಳ್ಳಿ. 7th ಒನ್, ಸಕ್ಸಸ್ ವಿಲ್ ಫಿಕ್ಸ್ ಯುವರ್ ಫ್ಯಾಂಟಸಿ. ಸಕ್ಸಸ್ ನನ್ನ ಎಲ್ಲ ಗಾಯಗಳನ್ನ ಗುಣಪಡಿಸುತ್ತೆ ಅನ್ನೋ ಕಲ್ಪನೆ ಬಹಳ ಜನ ಅಂದ್ಕೊಂಡಿದ್ದಾರೆ. ಹೆಚ್ಚು ದುಡ್ಡು ಬಂದರೆ, ಫಾಲೋವರ್ಸ್ ಬಂದರೆ, ಲೈಕ್ಸ್ ಬಂದರೆ ಒಳಗಿನ ಒಂಟಿತನ, ನೋವು ಮಾಯ ಆಗುತ್ತೆ ಅಂತ. ಆದರೆ ಸತ್ಯ ಏನಂದರೆ, ಮನಿ ಓನ್ಲಿ ಸಾಲ್ವ್ಸ್ ಮನಿ ಪ್ರಾಬ್ಲಮ್ಸ್. ದುಡ್ಡು ಕೇವಲ ದುಡ್ಡಿನ ಸಮಸ್ಯೆಗಳನ್ನ ಮಾತ್ರ ಸಾಲ್ವ್ ಮಾಡುತ್ತೆ. ನಿಮ್ಮ ಒಳಗಿನ ನೋವನ್ನು ಹೈಡ್ ಮಾಡೋಕ್ಕೆ ನೀವು ಸಕ್ಸಸ್ನ ಒಂದು ಟೂಲ್ ಆಗಿ ಬಳಸಿದ್ರೆ, ಹೊರಗಡೆ ನಿಮ್ಮ ಲೈಫ್ ಅದ್ಭುತವಾಗಿ ಕಾಣಿಸಿದ್ರು, ಒಳಗಡೆ ಅದು ನಿಮ್ಗೊಂದು ಜೈಲ್ನ ತರಹ ಅನಿಸುತ್ತೆ. ಕೆಲಸದಲ್ಲಿ ಮುಳುಗಿರೋದು ನಮ್ಮ ಎಮೋಷನಲ್ ಪೇನ್ನಿಂದ ಓಡೋಗೋಕ್ಕೆ ಇರೋ ಒಂದು ದೊಡ್ಡ ಡಿಸ್ಟ್ರಾಕ್ಷನ್ ಅಷ್ಟೇ. ದುಡ್ಡಿನ ಅಕೌಂಟ್ ದೊಡ್ಡದಾದ ತಕ್ಷಣ ಬ್ಯಾಂಕ್ರಪ್ಟ್ ಆಗಿರೋ ಸೆಲ್ಫ್ ವರ್ತ್ ಸರಿಯಾಗಿಬಿಡಲ್ಲ. 8th ಒನ್, ನೆಗ್ಲೆಕ್ಟಿಂಗ್ ದ ಇನ್ನರ್ ಚೈಲ್ಡನ್ನು ನಿರ್ಲಕ್ಷಿಸೋದು. ನಿಮ್ಮ ಒಳಗಿರೋ ಆ ಸಣ್ಣ ಮಗು, ಇನ್ನರ್ ಚೈಲ್ಡ್ ಎಲ್ಲೂ ಹೋಗಿಲ್ಲ. ನೀವು ಜೀವನದಲ್ಲಿ ಅತಿಯಾಗಿ ರಿಯಾಕ್ಟ್ ಮಾಡಿದಾಗ, ಓವರ್ ಥಿಂಕ್ ಮಾಡಿದಾಗ, ಅಥವಾ ಯಾರೊಂದಿಗೋ ಮಾತನಾಡದೆ ನಿಮ್ಮನ್ನೇ ನೀವು ದೂರ ಮಾಡಿಕೊಂಡಾಗ ಹಲವು ಬಾರಿ ಅದರ ಹಿಂದೆ ಇವತ್ತಿಗೂ ಸೇಫ್ಟಿ, ಪ್ರೀತಿ ಮತ್ತು ಒಪ್ಪಿಗೆಯನ್ನು ಹುಡುಕ್ತಿರೋ ನಿಮ್ಮ ಒಳಗಿನ ಮಗುವಿನ ನೋವು ಇರಬಹುದು. ಚಿಕ್ಕ ವಯಸ್ಸಲ್ಲಿ ಪ್ರೀತಿ ಅಥವಾ ಗಮನ ಸಾಕಷ್ಟು ಸಿಗದಿದ್ದರೆ ದೊಡ್ಡವರಾದ ಮೇಲೆ ಜನರನ್ನು ಮೆಚ್ಚಿಸೋ ಸ್ವಭಾವ ಬೆಳಿಬಹುದು. ಅಸುರಕ್ಷಿತ ವಾತಾವರಣದಲ್ಲಿ ಬೆಳೆದವರು ಎಲ್ಲವನ್ನ ತಮ್ಮ ಕಂಟ್ರೋಲ್ನಲ್ಲಿ ಇಡೋಕ್ಕೆ ಓವರ್ ಕಂಟ್ರೋಲಿಂಗ್ನ ಪ್ರಯತ್ನಿಸಬಹುದು. ಹಾಗೆ ಬಾಲ್ಯದಲ್ಲಿ ಎಮೋಷನಲ್ ರಿಜೆಕ್ಷನ್ ಅನುಭವಿಸಿದವರು ಸಮಸ್ಯೆಗಳನ್ನ ಎದುರಿಸೋ ಬದಲು ಅವುಗಳಿಂದ ದೂರ ಓಡೋ ಅಭ್ಯಾಸ ಬೆಳೆಸ್ಕೊಂಡಿರ್ಬೋದು. ಅದಕ್ಕೋಸ್ಕರನೇ ರೀಪ್ಯಾರೆಂಟಿಂಗ್ ಅನ್ನೋ ಪರಿಕಲ್ಪನೆ ಇಂಪಾರ್ಟೆಂಟ್ ಆಗಿದೆ. ಅಂದರೆ ಬಾಲ್ಯದಲ್ಲಿ ನಿಮಗೆ ಸಿಗಬೇಕಿದ್ದ ಪ್ರೀತಿ, ಭದ್ರತೆ, ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಒಂದು ಕಂಫರ್ಟಿಂಗ್ ಅಪ್ಪುಗೆ ಸಿಗದೆ ಇದ್ದರೆ ಅದನ್ನೇ ಇವತ್ತು ನೀವು ಒಬ್ಬ ಮೆಚ್ಯೂರ್ಡ್ ಅಡಲ್ಟ್ ಆಗಿ ನಿಮ್ಮೊಳಗಿನ ಮಗುವಿಗೆ ನೀಡೋದು. ನಿಮ್ಮನ್ನು ನೀವು ದೂಷಿಸೋ ಬದಲು ನಿಮ್ಮೊಂದಿಗೆ ಕರುಣೆ, ತಾಳ್ಮೆ ಮತ್ತು ಪ್ರೀತಿಯಿಂದ ವರ್ತಿಸೋದು ನಿಜವಾಗ್ಲೂ ಹೀಲಿಂಗ್ನ ಆರಂಭ ಆಗಬಹುದು. 9ನೇದು, ಪರ್ಫೆಕ್ಷನಿಸಮ್. ಹೈ ಸ್ಟ್ಯಾಂಡರ್ಡ್ಸ್ ಹೆಸರಲ್ಲಿರೋ ಪರ್ಫೆಕ್ಷನಿಸಮ್ನ ನಾವೆಲ್ಲರೂ ನನ್ನ ಹೈ ಸ್ಟ್ಯಾಂಡರ್ಡ್ಸ್ ಅಂತ ತುಂಬ ಕ್ಯೂಟಾಗಿ ಪ್ರೆಸೆಂಟ್ ಮಾಡ್ತೀವಿ. ಆದರೆ ನಿಜ ಹೇಳಬೇಕಂದ್ರೆ ಪರ್ಫೆಕ್ಷನಿಸಮ್ ಅಂದರೆ ಬೇರೆಯವರು ಜಡ್ಜ್ ಮಾಡ್ತಾರೆ ಅನ್ನೋ ಆ್ಯಂಗ್ಸೈಟಿ ಅಷ್ಟೇ. ಎಲ್ಲನೂ ಪರ್ಫೆಕ್ಟ್ ಆಗಿರಬೇಕು, ಇಲ್ದಿದ್ರೆ ನಾನು ಸೇಫ್ ಅಲ್ಲ ಅನ್ನೋದು ಒಂದು ಟ್ರಾಮಾ ರೆಸ್ಪಾನ್ಸ್. ಲೈಫಲ್ಲಿ ತಪ್ಪುಗಳೇ ಆಗಬಾರ್ದು ಅಂದ್ಕೊಂಡ್ರೆ ನೀವು ಯಾವುದನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ಮನುಷ್ಯರು, ತಪ್ಪುಗಳು ಆಗೇ ಆಗುತ್ತೆ. ಡನ್ ಇಸ್ ಬೆಟರ್ ದ್ಯಾನ್ ಪರ್ಫೆಕ್ಟ್. ಯಾಕಂದರೆ ಡನ್ ಅನ್ನೋದು ರಿಯಾಲಿಟಿಯಲ್ಲಿ ಎಕ್ಸಿಸ್ಟ್ ಆಗುತ್ತೆ, ಅದರ ಪರ್ಫೆಕ್ಷನ್ ಅನ್ನೋದು ಕೇವಲ ಒಂದು ಇಲ್ಯೂಷನ್, ಅದು ಎಲ್ಲೂ ಇಲ್ಲ. 10ನೇದು, ಫಿಯರ್ ಆಫ್ ಫೇಲ್ಯೂರ್ ಅಂದರೆ ಇರೋ ಭಯ. ನಮಗೆ ಫೇಲ್ಯೂರ್ ಬಗ್ಗೆ ಭಯ ಇಲ್ಲ, ಬದಲಿಗೆ ಆ ಫೇಲ್ಯೂರ್ನಿಂದ ನಾನು ಯೋಗ್ಯ ಅಲ್ಲ, ನನ್ನ ಕೈಲಿ ಏನೂ ಆಗಲ್ಲ ಅಂತ ನಮ್ಮ ಬಗ್ಗೆ ನಾವೇ ಅಂದ್ಕೊಳ್ಬೇಕಾಗುತ್ತೆ ಅನ್ನೋ ಭಯ. ನಮಗೆ ಲೈಫಲ್ಲಿ ಕಾನ್ಫಿಡೆನ್ಸ್ಗಿಂತ ಹೆಚ್ಚಾಗಿ ಧೈರ್ಯ ಬೇಕು. ಒಂದು ವಿಷಯದಲ್ಲಿ ಮಾಸ್ಟರ್ ಆಗೋಕ್ಕೆ ಮುಂಚೆ ಕನಿಷ್ಠ ಕೆಲವು ಕಾಲ ಅದರ ಬಿಗಿನರ್ ಆಗಿರೋಕ್ಕೆ ಒಪ್ಕೊಳ್ಬೇಕು. ಹೋಂಡಾ ಕಂಪನಿಯ ಫೌಂಡರ್ ಹೇಳಿದ್ದಾರೆ, ಸಕ್ಸಸ್ ಇಸ್ 99% ಫೇಲ್ಯೂರ್ ಅಂತ. ಫೇಲ್ಯೂರ್ ನಿಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ, ರೆಸಿಲಿಯನ್ಸ್ ಬಿಲ್ಡ್ ಮಾಡುತ್ತೆ. ಸೊ ಫೇಲ್ಯೂರ್ ಕಡೆಗೆ ಓಡೋದನ್ನು ಒಂದು ಮಸಲ್ ತರಹ ಬಿಲ್ಡ್ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಹಳೆ ವರ್ಷನ್ ಆ್ಯಂಡ್ ನೀವು ಆಗಬೇಕು ಅಂದ್ಕೊಂಡಿರೋ ಹೊಸ ವರ್ಷನ್, ಇವೆರಡು ಒಂದೇ ಸರಿ ಜೊತೆಯಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಒಂದನ್ನು ನೀವು ಬಿಡಲೇಬೇಕು. ಚಾಯ್ಸ್ ನಿಮಗೆ ಬಿಟ್ಟಿದ್ದು. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ರೀಚ್ ಆಗಿದ್ದರೆ ನಿಮ್ಮ ಲೈಫ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಇದು ಮೊದಲನೇ ಸ್ಟೆಪ್ ಆಗಿರಲಿ. ಮಿಸ್ ಮಾಡದೆ ಪುಷ್ಪ ಪ್ರಸಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಆ್ಯಂಡ್ ಹೈಕ್ ಮಾಡೋದ್ರ ಮೂಲಕ ನಿಮ್ಮ ಸಪೋರ್ಟ್ನ ಕೊಡಿ.